Good morning, my dear students. In last class, we had discussed about the differences between money market and capital market. This is class number 7. In this class, I am going to explain the topic called classification of capital markets. So here, capital market can be divided into two parts. First one, primary market, and second one, secondary market or stock market. Let us know primary market. So primary market is also known as new issue market. So where company going to issue the shares at first time to the public, that is known as primary market. So primary market, it is a market where a company going to issue fresh shares to the public, or company going to issue the shares at first time to the public, or company going to issue fresh shares directly to the public. So it is known as primary market. Dear students, so ಪ್ರಾಥಮಿಕ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಇದನ್ನು ನ್ಯೂ ಇಶ್ಯೂ ಮಾರ್ಕೆಟ್ ಅಂತಲೂ ಕರಿತೀವಿ. ಈ ಮಾರ್ಕೆಟಲ್ಲಿ ಇದು ಬಂಡವಾಳ ಮಾರುಕಟ್ಟೆಯಲ್ಲಿ ಒಂದು ಭಾಗ ಇದು. ಸೊ ಇಲ್ಲಿ ಪ್ರೈಮರಿ ಮಾರ್ಕೆಟಲ್ಲಿ ಕಂಪನಿ ಹೊಸ ಶೇರ್ಸನ್ನು ಪಬ್ಲಿಕ್ಗೆ ಡೈರೆಕ್ಟಾಗಿ ಇಶ್ಯೂ ಮಾಡುತ್ತೆ, ಅಥವಾ ಕಂಪನಿ ಈ ಮಾರ್ಕೆಟಲ್ಲಿ ಕಂಪನಿ ಶೇರ್ಸನ್ನು ಫಸ್ಟ್ ಟೈಮು ಪಬ್ಲಿಕ್ಗೆ ಇಶ್ಯೂ ಮಾಡುತ್ತೆ ಡೈರೆಕ್ಟಾಗಿ. ಸೊ ಇದನ್ನು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಏನಕ್ಕೆ ಇಶ್ಯೂ ಮಾಡುತ್ತೆ? ಟು ರೈಸ್ ಕ್ಯಾಪಿಟಲ್. ವೈ ಕಂಪ್ನಿ ಗೋಯಿಂಗ್ ಟು ಇಶ್ಯೂ ಶೇರ್ಸ್ ಅಟ್ ಫಸ್ಟ್ ಟೈಮ್ ಟು ದ ಪಬ್ಲಿಕ್? ಇಟ್ ಈಸ್ ಬಿಕಾಸ್ ಆಫ್ ಟು ಕಲೆಕ್ಟ್ ಮನಿ, ಟು ರೈಸ್ ಕ್ಯಾಪಿಟಲ್. Why capital is required to the company to start new business, to do business expansion, to do modernization or renovation of business. So that's why capital is required. ಅಂದರೆ ಕಂಪ್ನಿ ಪ್ರೈಮರಿ ಮಾರ್ಕೆಟಲ್ಲಿ ಬಂಡವಾಳವನ್ನು ಯಾಕೆ ಸಂಗ್ರಹ ಮಾಡಬೇಕಂದ್ರೆ, ಹೊಸ ಶೇರ್ಸನ್ನು ಪಬ್ಲಿಕ್ ಇಶ್ಯೂ ಮಾಡಿ ಆ ಶೇರ್ಸಿಂದ ಏನು ಬಂಡವಾಳ ಬರುತ್ತೋ ಆ ಬಂಡವಾಳವನ್ನು ಉಪಯೋಗಿಸಿ ಹೊಸ ಕಂಪ್ನಿಯನ್ನು ಸ್ಥಾಪನೆ ಮಾಡೋಕ್ಕೆ ಆ ಬಂಡವಾಳವನ್ನು ಉಪಯೋಗಿಸ್ಬೋದು, ಅಥವಾ ಕಂಪನಿಯನ್ನು ವಿಸ್ತಾರ ಮಾಡೋಕ್ಕೆ, ಬಿಸ್ನೆಸ್ಸನ್ನು ವಿಸ್ತಾರ ಮಾಡೋಕ್ಕೆ ಆ ಬಂಡವಾಳವನ್ನು ಉಪಯೋಗಿಸ್ಬೋದು, ಅಥವಾ ಕಂಪನಿಯನ್ನು ಮಾಡರ್ನೈಸೇಷನ್ ಅಥವಾ ರಿನೋವೇಷನ್, ಆಲ್ಟ್ರೇಷನ್ ಅಂದರೆ ನವೀಕರಣ ಮಾಡೋಕ್ಕೆ ಆ ಬಂಡವಾಳವನ್ನು ಉಪಯೋಗಿಸ್ಬೋದು. ಈ ಥರ ಉದ್ದೇಶಕ್ಕೆ ಬಂಡವಾಳವನ್ನು ಉಪಯೋಗಿಸ್ತಾರೆ. ಆ ಬಂಡವಾಳ ಎಲ್ಲಿಂದ ಸಿಗುತ್ತೆ ಅಂದರೆ, ಕಂಪನಿ ಹೊಸ ಶೇರ್ಸನ್ನು ಫಸ್ಟ್ ಟೈಮು ಡೈರೆಕ್ಟಾಗಿ ಪಬ್ಲಿಕ್ ಇಶ್ಯೂ ಮಾಡಿ ಅದರಿಂದ ಬಂಡವಾಳ ಸಂಗ್ರಹಿಸಿ ಈ ಥರ ಉದ್ದೇಶಕ್ಕೆ ಬಂಡವಾಳವನ್ನು ಉಪಯೋಗಿಸ್ತಾರೆ ಪ್ರೈಮರಿ ಮಾರ್ಕೆಟ್. ಸೊ ನೆಕ್ಸ್ಟ್ let us discuss about features of primary market. So here features, when we know features, we can we can have complete knowledge about primary market. Unless we know features, so we can't know what is primary market. So that's why. So first feature is, this is the market for new long-term equity capital. So here, to collect long-term capital, new long-term capital, company going to issue new shares at first time directly to the public. So ಇಲ್ಲಿ ಕಂಪನಿ ಹೊಸ ಶೇರ್ಸನ್ನು ಫಸ್ಟ್ ಟೈಮು ಪಬ್ಲಿಕ್ಗೆ ಡೈರೆಕ್ಟಾಗಿ ಇಶ್ಯೂ ಮಾಡಿ ನ್ಯೂ ಲಾಂಗ್ ಟರ್ಮ್ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡುತ್ತೆ. ಸೆಕೆಂಡ್ ಫೀಚರ್ ಈಸ್ ಪ್ರೈಮರಿ ಮಾರ್ಕೆಟ್. ಇಟ್ ಈಸ್ ಎ ಮಾರ್ಕೆಟ್ ವೇರ್ ಸೆಕ್ಯೂರಿಟೀಸ್ ಆರ್ ಸೋಲ್ಡ್ ಫಾರ್ ದ ಫಸ್ಟ್ ಟೈಮ್, therefore it is called new issue market. ನೋಡಿ, ಪ್ರೈಮರಿ ಮಾರ್ಕೆಟಲ್ಲಿ ಸೆಕ್ಯೂರಿಟೀಸನ್ನು ಫಸ್ಟ್ ಟೈಮು ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ಫಸ್ಟ್ ಟೈಮ್ ಪಬ್ಲಿಕ್ ಇಶ್ಯೂ ಮಾಡೋದ್ರಿಂದ ಇದನ್ನು ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕರಿತೀವಿ.
ಸೊ ಇಲ್ಲಿ ಸೆಕ್ಯೂರಿಟೀಸ್ ಅಂದರೆ ಶೇರ್ಸ್, ಡಿವೆಂಚರ್ಸ್, ಬಾಂಡ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಬರುತ್ತೆ ಇಲ್ಲಿ. ನೆಕ್ಸ್ಟು, ಇನ್ ಪ್ರೈಮರಿ ಇಶ್ಯೂ ದ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಬೈ ದ ಕಂಪನಿ ಡೈರೆಕ್ಟ್ಲಿ ಟು ದ ಇನ್ವೆಸ್ಟರ್ಸ್. ಅಂದರೆ ಈ ಪ್ರೈಮರಿ ಇಶ್ಯೂನಲ್ಲಿ ಅಥವಾ ಪ್ರೈಮರಿ ಮಾರ್ಕೆಟಲ್ಲಿ ಸೆಕ್ಯೂರಿಟೀಸನ್ನು ಕಂಪನಿ ಡೈರೆಕ್ಟಾಗಿ ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡುತ್ತೆ. ಸೊ ದೆರ್ ಇಸ್ ನೋ ಮಿಡಲ್ ಮ್ಯಾನ್ ಇನ್ ಬಿಟ್ವೀನ್ ಕಂಪನಿ ಆ್ಯಂಡ್ ಇನ್ವೆಸ್ಟರ್ಸ್. So company directly issuing new shares to the investors for collecting for raising capital. There is no intermediary between company and investor. So this is main feature. And then company receives the money and issues new security certificates to the investors. So here, by issuing share certificates to investors, it going to receive money. ಅಂದರೆ ಇಲ್ಲಿ ಶೇರ್ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡಿ ಅಥವಾ ಅಮೌಂಟನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಎಷ್ಟು ಶೇರ್ಸ್ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದಾರೋ ಅದಕ್ಕೆ ಈಕ್ವಲ್ ಆಗಿ ಎಷ್ಟು ಶೇರ್ಸ್ ಇಶ್ಯೂ ಮಾಡಬೇಕು ಅಷ್ಟು ಶೇರ್ ಸರ್ಟಿಫಿಕೇಟ್ಸನ್ನು ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡ್ತಾರೆ. ಇನ್ವೆಸ್ಟರ್ಸ್ಗೆ ಶೇರ್ ಸರ್ಟಿಫಿಕೇಟ್ಸನ್ನು ಕೊಟ್ಟು ಅವರಿಂದ ಹಣವನ್ನು ಕಲೆಕ್ಟ್ ಮಾಡ್ತದೆ ಕಂಪನಿ. ಸೊ ದಿಸ್ ಈಸ್ ಅನದರ್ ಫ್ಯೂಚರ್. ಅಂಡ್ ದೆನ್ so primary issues are used by companies for the purpose of setting up new business, for expanding or for modernizing the existing business. Dear friends, as I explained, as I told, so in primary market alli company issued new shares at first time to public for raising capital. For what purpose company going to raise capital? I already told you that for setting new business, for expanding the existing business, or for modernizing the existing business. So for that purpose only company going to issue shares. For in this way company collecting capital. ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಶೇರ್ಸನ್ನು ಇಶ್ಯೂ ಮಾಡಿ ಬಂಡವಾಳ ಯಾಕೆ ಸಂಗ್ರಹ ಮಾಡಬೇಕಂದ್ರೆ ಕಂಪ್ನೀಸು ಹೊಸ ಕಂಪ್ನಿಯನ್ನು ಸ್ಥಾಪನೆ ಮಾಡೋಕ್ಕೆ ಅಥವಾ ಅಸ್ತಿತ್ವದಲ್ಲಿರ್ತಕ್ಕಂಥ ಕಂಪ್ನಿಯನ್ನು ವಿಸ್ತಾರ ಮಾಡೋಕ್ಕೆ ಅಥವಾ ಅಸ್ತಿತ್ವದಲ್ಲಿರ್ತಕ್ಕಂಥ ಬಿಸ್ನೆಸ್ಸನ್ನು ನವೀಕರಣ ಮಾಡೋಕ್ಕೋಸ್ಕರ ಈ ಉದ್ದೇಶಕ್ಕೆ ಬಂಡವಾಳ ಬೇಕಾಗುತ್ತೆ. ಆ ಬಂಡವಾಳವನ್ನು ಸಂಗ್ರಹಿಸೋಕ್ಕೋಸ್ಕರ ಕಂಪನಿ ಪಬ್ಲಿಕ್ಗೆ ಡೈರೆಕ್ಟಾಗಿ ಹೊಸ ಶೇರ್ಸನ್ನು ಇಶ್ಯೂ ಮಾಡಿ ಆ ಬಂಡವಾಳ ಅಗತ್ಯ ಇರತಕ್ಕಂಥ ಬಂಡವಾಳವನ್ನು ಕಲೆಕ್ಟ್ ಮಾಡೋದು. ನೆಕ್ಸ್ಟ್, so primary market performs the crucial function of facilitating capital formation in the economy, isn't it? ಇಲ್ಲಿ ಎಕಾನಮಿಯಲ್ಲಿ ಆರ್ಥಿಕತೆಯಲ್ಲಿ ಪ್ರೈಮರಿ ಮಾರ್ಕೆಟ್ ತುಂಬ ಮುಖ್ಯ ಕಾರ್ಯ ಏನಂದರೆ ಪ್ರೈಮರಿ ಮಾರ್ಕೆಟ್ದು ಕ್ಯಾಪಿಟಲ್ ಫಾರ್ಮೇಷನ್, ಬಂಡವಾಳ ಸಂಗ್ರಹಣೆಗೆ. ಎಕಾನಮಿಯಲ್ಲಿ ಬಂಡವಾಳ ಸಂಗ್ರಹಣೆ ಆಗಬೇಕಾದ್ರೆ ಅದು ಪ್ರೈಮರಿ ಮಾರ್ಕೆಟಿಂದ ಮಾತ್ರ ಸಾಧ್ಯ ಆಗುತ್ತೆ. ಕಂಪ್ನಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಿರ್ಬೋದು, ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗಿರ್ಬೋದು, ಬಿಸ್ನೆಸ್ ಮಾಡರ್ನೈಸೇಷನ್ ಆಗಿರ್ಬೋದು, ಇದಕ್ಕೆ ಕ್ಯಾಪಿಟಲ್ ಫಾರ್ಮೇಷನ್ನು ಕ್ಯಾಪಿಟಲ್ ಬೇಕಾಗುತ್ತೆ. ಆ ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕಾದ್ರೆ that is only possible in primary market. This is the main capital formation is the main function of or feature of primary market. The new issue market does not include certain other sources of new long-term external finance. ಈ ನ್ಯೂ ಇಶ್ಯೂ ಮಾರ್ಕೆಟ್ ಅಲ್ಲಿ ಕೆಲವೊಂದು ಎಕ್ಸ್ಟರ್ನಲ್ ಲಾಂಗ್ ಟರ್ಮ್ ಫೈನಾನ್ಸ್ ಏನಿದೆಯೋ ಅವು ಇನ್ಕ್ಲೂಡ್ ಆಗಲ್ಲ. ಏನಂದ್ರೆ ಲೋನ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಇಲ್ಲಿ ಟೂ ಪ್ಲೇಯರ್ಸ್, ಕಂಪ್ನಿ ಮತ್ತು ಇನ್ವೆಸ್ಟರ್ಸ್. ಕಂಪ್ನಿ ಹೊಸ ಶೇರ್ಸನ್ನು ಇನ್ವೆಸ್ಟರ್ಸ್ ಕೊಡುತ್ತೆ. ಟೂ ಪೀಪಲ್ ಇರ್ತಾರಷ್ಟೇ. ದೇರ್ ಇಸ್ ನೋ ಮಿಡಿಲ್ ಮ್ಯಾನ್, ದೇರ್ ಇಸ್ ನೋ ಅದರ್ ಎಕ್ಸ್ಟರ್ನಲ್ ಪಾರ್ಟಿ ಇನ್ವಾಲ್ವ್ಡ್ ಇನ್ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟಲ್ಲಿ ಕಂಪ್ನಿ ಮತ್ತು ಇನ್ವೆಸ್ಟರ್ ಇಬ್ಬರು ಮಾತ್ರ ಇರ್ತಾರೆ, ಬೇರೆ ಯಾರು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರಲ್ಲ ಅಥವಾ ಬ್ರೋಕರ್ ಇನ್ವಾಲ್ವ್ಮೆಂಟ್ ಇರಲ್ಲ. ಅದರಿಂದ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಏನಾದರೂ ಲೋನ್ಸ್ ತೊಗೊಂಡ್ರೆ ಅದು ಕೂಡ ನ್ಯೂ ಇಶ್ಯೂ ಮಾರ್ಕೆಟಲ್ಲಿ ಇನ್ಕ್ಲೂಡ್ ಆಗಲ್ಲ. ಮತ್ತು ಬಾರೋಯರ್ಸ್ ಇನ್ ನ್ಯೂ ಮನಿ ಮಾರ್ಕೆಟ್ ಮೇ ಬಿ ರೈಸಿಂಗ್ ಕ್ಯಾಪಿಟಲ್ ಫಾರ್ ಕನ್ವರ್ಟಿಂಗ್
private capital into public capital. This is known as going public. ಅಂದರೆ ಇಲ್ಲಿ ನ್ಯೂ ಮನಿ ಇಶ್ಯೂ ಮಾರ್ಕೆಟಲ್ಲಿ ಬಾರೋಯರ್ಸ್ ಇರ್ತಾರೆ. ಬಾರೋಯರ್ಸು ಕ್ಯಾಪಿಟಲನ್ನು ಕಲೆಕ್ಟ್ ಮಾಡೋ ಉದ್ದೇಶ ಏನಂದ್ರೆ ಪ್ರೈವೇಟ್ ಕ್ಯಾಪಿಟಲನ್ನು ಪಬ್ಲಿಕ್ ಕ್ಯಾಪಿಟಲ್ನ ಕನ್ವರ್ಟ್ ಮಾಡೋಕ್ಕೋಸ್ಕರ ಬಂಡವಾಳ ಸಂಗ್ರಹಣೆ ಮಾಡ್ತಾರೆ ಬಾರೋಯರ್ಸ್. ಅವರು ಕೂಡ ನ್ಯೂ ಇಶ್ಯೂ ಮಾರ್ಕೆಟಲ್ಲಿ ಅಥವಾ ಪ್ರೈಮರಿ ಮಾರ್ಕೆಟಲ್ಲಿ ಇನ್ಕ್ಲೂಡ್ ಆಗಲ್ಲ. ಸೊ ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, borrowers in money market, those who intend to converting their private capital into public capital. So those borrowers doesn't include in money market. Revision. So in this class we had discussed the features of primary market. Dear students, this is all topics are very important and very easy and very useful. So watch this video, ಅರ್ಥ ಆಗೋವರೆಗೂ ವಿಡಿಯೋ ನೋಡಿ. ಮತ್ತು ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ. ಮೆಟೀರಿಯಲನ್ನು ನೋಟ್ಸ್ ತೊಗೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು. ಥ್ಯಾಂಕ್ ಯು ನೋಡ.